ಆಸ್ಪತ್ರೆಯ ಕೋಣೆಯಲ್ಲಿ ಕಾವ್ಯಾಳಿಗೆ ಕ್ಯಾನ್ಸರ್ ಎಂದು ವೈದ್ಯರು ಹೇಳುತ್ತಾರೆ. ಅವಳ ಕಣ್ಣೀರಿನಲ್ಲಿ ಭಯ. ಅರವಿಂದ್ ನಿರ್ಲಕ್ಷ್ಯದಿಂದ ನಿಂತಿರುತ್ತಾನೆ. ಕಾವ್ಯ ತನ್ನ ಗಂಡ ಅರವಿಂದ್ ಮತ್ತು ಗೆಳತಿ ಸಂಜನಾ ಗುಪ್ತವಾಗಿ ಹತ್ತಿರವಾಗಿರುವುದನ್ನು ಕಂಡುಬಿಡುತ್ತಾಳೆ. ಅವಳ ಕಣ್ಣುಗಳಲ್ಲಿ ಆಘಾತ, ಅವರ ಮುಖದಲ್ಲಿ ಪಾಪದ ನಗು. ಅರವಿಂದ್ನಿಂದ ಕ್ರೂರವಾಗಿ ಹಲ್ಲೆಗೊಳಗಾದ ಕಾವ್ಯ ನೆಲಕ್ಕೆ ಬಿದ್ದಾಳೆ. ಕತ್ತಲೆಯ ನಡುವೆ ಅವಳ ಆತ್ಮವು ಬೆಳಕಿನ ದಾರಿಯಲ್ಲಿ ಹಿಂದಿನ 10 ವರ್ಷಗಳಿಗೆ ಕಾಲ ಪ್ರವಾಹವಾಗುತ್ತದೆ. 10 ವರ್ಷ ಹಿಂದಿನ ಕಾಲೇಜು ಕ್ಯಾಂಪಸ್ನಲ್ಲಿ ಕಾವ್ಯ ಬಂದು ನಿಂತಿದ್ದಾಳೆ. ಅವಳು ತಾನೇ ಬದುಕನ್ನು ಬದಲಾಯಿಸಬೇಕೆಂದು ಪ್ರತಿಜ್ಞೆ ಮಾಡುತ್ತಾಳೆ. ಕಾವ್ಯ ತನ್ನ ಡೈರಿಯಲ್ಲಿ ಬರೆಯುತ್ತಾಳೆ, ಅವನನ್ನು ಅರವಿಂದ್ ಸಂಜನಾಗೆ ಕೊಡುವೆ. ಅವರಿಬ್ಬರ ನಿಜ ಸ್ವರೂಪವನ್ನು ಎಲ್ಲರ ಮುಂದೆ ತೋರಿಸುವೆ. ಆಫೀಸ್ನಲ್ಲಿ ಕಾವ್ಯ ದುಃಖದಲ್ಲಿ ಕುಳಿತಿದ್ದಾಗ ಹಿರಿಯ ಅಧಿಕಾರಿ ವಿಹಾನ್ ಅವಳಿಗೆ ಚಹಾ ನೀಡಿ ಪ್ರೋತ್ಸಾಹಿಸುತ್ತಾನೆ. ಅವಳ ಕಣ್ಣುಗಳಲ್ಲಿ ಕೃತಜ್ಞತೆ. ಎಲ್ಲರ ಮುಂದೆ ಕಾವ್ಯ ಅರವಿಂದ್ ಮತ್ತು ಸಂಜನಾರ ದ್ರೋಹವನ್ನು ಬಹಿರಂಗಪಡಿಸುತ್ತಾಳೆ. ಸಭಾಂಗಣದಲ್ಲಿ ಎಲ್ಲರೂ ಆಘಾತದಿಂದ ನೋಡುವರು. ಕಾವ್ಯ ಮತ್ತು ವಿಹಾನ್ ಮದುವೆ ಆಗುತ್ತಾರೆ. ಇಬ್ಬರು ಮಕ್ಕಳು ಮತ್ತು ಸಂತೋಷದ ಕುಟುಂಬದೊಂದಿಗೆ ಪಾರ್ಕ್ನಲ್ಲಿ ನಗುತ್ತಾ ಫೋಟೋ ತೆಗೆಯುತ್ತಾರೆ.